ಹಾಯ್ ಎಲ್ಲರಿಗೂ ನಮಸ್ಕಾರ. ಮನೆ ಮನೆ ಕೈರುಚಿ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಬೇಳೆ ರಸಂ ಮಾಡೋದು ನೋಡಿದ್ದೀವಿ, ನಿಂಬೆಹಣ್ಣಿನ ರಸಂ ಮಾಡೋದು ನೋಡಿದ್ದೀವಿ, ಟೊಮೆಟೊ ರಸಂ ಮಾಡೋದನ್ನು ನೋಡಿದ್ದೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣಿಂದ ಒಂದು ರಸಂ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಈ ಬೇಸಿಗೆಗೆ ತುಂಬಾ ಹಿತವಾಗಿರುತ್ತೆ, ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನು 1 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಕುಕ್ಕರಲ್ಲಿ 3ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನಾವು ಎಷ್ಟು ಮೆತ್ತಗೆ ಬೇಯಿಸ್ಕೋತೀವೋ ಅಷ್ಟು ಚೆನ್ನಾಗಿ ರಸಮ್ ಆಗುತ್ತೆ. ಒಂದು ಸ್ವಲ್ಪನೂ ಬೇಳೆ ಸಿಗಬಾರ್ದು, ಕರ್ಗೋಗ್ಬೇಕು. ಆ ರೀತಿ ಸ್ವಲ್ಪ ಅರಿಶಿನ ಸ್ವಲ್ಪ ತುಪ್ಪ ಹಾಕಿ 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಲ್ಲಂಗಡಿ ಹಣ್ಣನ್ನು ನಾನು ರುಬ್ಕೋತಾ ಇದ್ದೀನಿ. ಇದ್ರ ಬೀಜ ಎಲ್ಲ ಸೆಪ್ರೇಟ್ ಮಾಡಬೇಕಲ್ಲ, ಹಾಗಾಗಿ ಇದು ಜ್ಯೂಸೆಲ್ಲ ಮಾಮೂಲಿ ಜ್ಯೂಸೆಲ್ಲ ಮಾಡುವಾಗ ಯಾವ ರೀತಿ ರುಬ್ಕೋತೀವೋ ಆ ರೀತಿ ರುಬ್ಕೊಂಡು ಈ ರೀತಿ ಫಿಲ್ಟರ್ ಸಹಾಯದಿಂದ ಇದನ್ನು ಶೋಧಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಈ ಕಲ್ಲಂಗಡಿಯಲ್ಲಿರೋ ಬೀಜನೆಲ್ಲ ಈ ರೀತಿ ಸೆಪ್ರೇಟ್ ಮಾಡ್ಕೊಳ್ಬೋದಾಗುತ್ತೆ. ರಸಮ್ಗೆ ಬೀಜ ಎಲ್ಲ ಸಿಕ್ಕರೆ ಸರಿ ಹೋಗೋದಿಲ್ಲ. ಹಾಗಾಗಿ ನೋಡಿ, ಈಗ ಕಲ್ಲಂಗಡಿ ಜ್ಯೂಸನ್ನ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ರಸಮ್ಗೆ ಬೇಕಾಗಿರೋಂಥ ಮಸಾಲೆ ಪದಾರ್ಥನ ಹುರಿಯೋಣ. 2 ಸ್ಪೂನು ಮೆಣಸು, ಅರ್ಧ ಚಮಚ ಮೆಂತ್ಯ, 1 ಸ್ಪೂನ್ ಉದ್ದಿನಬೇಳೆ, 1/4 ಚಮಚ ಸಾಸಿವೆ, 2 ಸ್ಪೂನಷ್ಟು ಜೀರಿಗೆ, ಹಾಗೆಯೇ 4 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 1 ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಹದವಾಗಿ ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ಚೆನ್ನಾಗಿ ಪರಿಮಳ ಬರೋ ರೀತಿ ಹುರ್ಕೋಬೇಕು. ಸುಮಾರು ಒಂದು 5ರಿಂದ 6 ನಿಮಿಷ ನಾನು ಇದನ್ನು ಹುರಿದಿದ್ದೀನಿ. ಈಗ ಇದೆಲ್ಲ ಹೊಂಬಣ್ಣನೂ ಬಂದಿದೆ, ಹಾಗೆ ಪರಿಮಳನೂ ಬರ್ತಾಯಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ತೀರಾ ನುಣ್ಣಗೂ ಅಲ್ಲ, ತೀರಾ ತರಿನೂ ಅಲ್ಲ, ಆ ರೀತಿ ಪುಡಿ ಮಾಡ್ಕೊಬೇಕು. ನೋಡಿ, ಈಗ ಪುಡಿ ರೆಡಿಯಾಗಿದೆ. ಇದು ರಸಮ್ ಒಂದಕ್ಕೆ ಅಲ್ಲ, ನೀವು ಯಾವಾಗಾದರೂ ಬೇಳೆ ಕಟ್ಟಿನ ಸಾರೆಲ್ಲ ಮಾಡುವಾಗಲೂ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಪರ್ಟಿಕ್ಯುಲರಾಗಿ ಈ ರಸಮ್ಗೆ ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಪುಡಿ. ಈಗ ಒಂದು ಪಾತ್ರೆಗೆ 1 ಚಮಚ ತುಪ್ಪ, 1 ಚಮಚ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಒಂದು 4 ಮೆಣಸಿನ್ಕಾಯಿ, ಒಂದು 4 ಜಜ್ಜಿರೋಂಥ ಬೆಳ್ಳುಳ್ಳಿ ಎಲ್ಕನ್ನು ಹಾಕ್ಕೊಂಡು ನಾನಿಲ್ಲಿ ಹುರಿತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ಬೇಕಿದ್ದರೆ ಈ ಸ್ಟೇಜಲ್ಲಿ ಹಿಂಗನ್ನು ಹಾಕ್ಕೋಬೋದು. 1 ಟೊಮ್ಯಾಟೋನ ನಾನು ಹಾಕ್ಕೊತಾ ಇದ್ದೀನಿ. ಈಗ ಈ ಎಣ್ಣೆಯಲ್ಲಿ ಟೊಮ್ಯಾಟೊ ಎಲ್ಲ ಹುರಿದಿದ ನಂತರ 1 ಕಪ್ಪಷ್ಟು ಹುಣಸೆ ರಸನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋ ಥರ, ಈ ಹುಣಸೆ ರಸದಲ್ಲಿ ಬೇಯೋ ಥರ ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 1/4 ಚಮಚ ಬೆಲ್ಲ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಹಾಗೆ ಬೇಯಿಸ್ಕೊಂಡಿರೋಂಥ ಬೇಳೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದನ್ನ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀವು ನೋಡ್ತಾ ಇರ್ಬೋದು, ಬೇಳೆ ಒಂದೂ ಕಾಣ್ತಾ ಇಲ್ಲ, ಅಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿರಬೇಕು ಬೇಳೆನ. ಈಗ ಇದಕ್ಕೆ ಆಗಲೇ ನಾವು ರೆಡಿ ಮಾಡಿಟ್ಕೊಂಡಂಥ ಕಲ್ಲಂಗಡಿ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಹಾಕಿದ ತಕ್ಷಣ ರಸಮ್ ಕಲರೇ ಚೇಂಜ್ ಆಗೋಯಿತು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಹುರಿದು ಪುಡಿ ಮಾಡಿಟ್ಕೊಂಡಂಥ ಪುಡಿನ 4 ಸ್ಪೂನಷ್ಟು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು. ಇದನ್ನು ಜಾಸ್ತಿ ಕುದಿಸೋಕೆ ಹೋಗಬಾರ್ದು. ಯಾವುದೇ ರಸಮ್ ಆಗಲಿ ಜಾಸ್ತಿ ಕುದಿಸ್ಬಾರ್ದು ಅಂತ ಹೇಳ್ತಾರೆ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ನೋಡಿ, ಈಗ ರಸಮ್ ಕುದೀತಾ ಬರ್ತಾಯಿದೆ. ಇಷ್ಟಾದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ. ಇದಕ್ಕೆ ನಾವು ಹುರಿದು ಪುಡಿ ಮಾಡಿಟ್ಕೊಂಡಂಥ ಪುಡಿ ಇನ್ನೂ ಉಳಿದಿರುತ್ತೆ. ಇದನ್ನು ಬೇಕಿದ್ರೆ ನೀವು ಈ ಬೇಳೆ ಕಟ್ಟಿಂದು ಸಾರು ಮಾಡುವಾಗ ಅಥವಾ ಪಪ್ಪಿಂದು ಸಾರು ಮಾಡುವಾಗಲೆಲ್ಲ ಬಳಸ್ಕೋಬೋದಾಗತ್ತೆ. ಈಗ ರಸಮ್ ಆಫ್ ಮಾಡಿ ನಾನು ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಇದನ್ನ ಸರ್ವ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಸಮ್ಮರ್ಗಂತೂ ಒಂಥರ ಹಿತವಾಗಿರುತ್ತೆ, ತುಂಬ ಲೈಟಾಗಿರುತ್ತೆ. ಒಂದು ಆ ಕಲ್ಲಂಗಡಿ ಹಣ್ಣಿನ ಸ್ವೀಟ್ನೆಸ್ಸು ಮತ್ತು ಈ ಹುರಿದು ಪುಡಿ ಮಾಡಿಟ್ಟಿರೋಂಥ ಮಸಾಲೆದು ಒಂಥರ ಘಮ ಎಲ್ಲ ತುಂಬ ರುಚಿ ಕೊಡುತ್ತೆ ಇದು ರಸಮ್ಮಿಗೆ. ಈಗಂತೂ ಕಲ್ಲಂಗಡಿ ಸೀಸನ್ ಆಗಿರೋದ್ರಿಂದ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರುಚಿಕರವಾದ ಅಡುಗೆಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.